ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ಬೆಳಿಗ್ಗೆ ಸೋನಮ್ ವಾಂಗ್ಚುಕ್ ಅವರು ಪ್ರೊಟೆಸ್ಟ್ ಮಾಡ್ತಿದ್ದ, ಅವರು ಹೋರಾಟ ಮಾಡ್ತಿದ್ದಂತಹ ಸ್ಥಳದಿಂದ ಜಂತರ್ ಮಂತರ್, ಡೆಲ್ಲಿಯ ಜಂತರ್ ಮಂತರ್ನಲ್ಲಿ ಇವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಸಾಯುವ ತನಕ ಹೋರಾಟ ಅನ್ನುವಂಥ ಉದ್ದೇಶದೊಂದಿಗೆ ಉಪವಾಸವನ್ನು ನಡೆಸ್ತಾ ಇದ್ರು. 20 ದಿನದಿಂದ ನಡೆಸ್ತಾ ಇದ್ರು. ಇವತ್ತು ಬೆಳಿಗ್ಗೆ ಡೆಲ್ಲಿ ಪೊಲೀಸರು ಬಂದು ಈ ಸೋನಮ್ ವಾಂಗ್ಚುಕ್ ಅವ್ರನ್ನ ಎತ್ತಾಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಈಗಾಗಲೇ ನ್ಯೂಸಲ್ಲೆಲ್ಲ ಬರ್ತಾ ಇದೆ. ಇವರು ಯಾರು, ಈ ಸೋನಮ್ ವಾಂಗ್ಚುಕ್ ಯಾರು, ಇವರು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಇವರ ಹಿಂದಿನ ಉದ್ದೇಶ ಏನು, ಇವರಿಗೂ ಈ ಹೋರಾಟಕ್ಕೆ ಏನು ಸಂಬಂಧ ಅಂತೆಲ್ಲ ನೋಡ್ಕೊಂಡು ಬರೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ಈ ಸೋನಮ್ ವಾಂಗ್ಚುಕ್ ಯಾರು ಅಂತ ಹೇಳಿ ಫಸ್ಟ್ ತಿಳ್ಕೊಳ್ಳೋಣ, ಮತ್ತೆ ಈ ಹೋರಾಟದ ಬಗ್ಗೆ ತಿಳ್ಕೊಳ್ಳೋಣ. ಹೋರಾಟ ನಿಮ್ಗೆ ಗೊತ್ತೇ ಇರ್ಬೋದು. CJP ಅನ್ನುವಂತ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತ ಒಂದು ಪಕ್ಷ ಈ ಹೋರಾಟವನ್ನ ಮುನ್ನಡೆಸ್ತಾ ಇದೆ. ಅದರ ಬಗ್ಗೆಯೂ ತಿಳ್ಕೊಳ್ಳೋಣ. ಇವಾಗ ಫಸ್ಟ್ ಏನಪ್ಪಾ ಅಂದ್ರೆ, ಸೋನಮ್ ವಾಂಗ್ಚುಕ್ ಯಾರು ಅಂತ ನಿಮ್ಗೆ ಗೊತ್ತಿರಬಹುದು. ಕಳೆದ ಕೆಲವು ದಿನಗಳಿಂದ ತುಂಬಾ ಟ್ರೆಂಡಿಂಗ್ ಅಲ್ಲಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರ್ತಾ ಇಲ್ಲ. ಅವರು ಈ ಮಾರಿಕೊಂಡ ಮಾಧ್ಯಮಗಳನ್ನು, ಈ ನ್ಯೂಸ್ಗಳನ್ನ ತೋರಿಸ್ತಾ ಇಲ್ಲ. ಈ ಸೋನಮ್ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹವನ್ನು ತೋರಿಸ್ತಾ ಇಲ್ಲ. ಇವತ್ತಿನಿಂದ ತೋರಿಸಲಿಕ್ಕೆ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರ ಮೇಲೆ ಡೆಲ್ಲಿ ಪೊಲೀಸ್ ಅಟ್ಯಾಕ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಅವರು ಮಾಡ್ತಿದ್ದಂತಹ ಉಪವಾಸ ಸತ್ಯಾಗ್ರಹವನ್ನ ತೊರೆದು ಊಟ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅವರು ಬದುಕಲ್ಲ. 20 ದಿನ ಒಬ್ಬ ಉಪವಾಸ ಹಿಡಿಯೋದು ಅಂತ ಹೇಳಿ ಅದು ಅಷ್ಟು ಈಸಿಯ ಮಾತಲ್ಲ. ಖಾಲಿ ನೀರು ಸೇವಿಸಿ ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಅವ್ರನ್ನ ಉಪವಾಸ ಬಿಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಬಟ್ ಅದು ಇನ್ನೂ ಏನು ಅಂತ ಹೇಳಿ ಕನ್ಫರ್ಮ್ ಆಗಿಲ್ಲ. ಬಟ್ ಇಲ್ಲಿ ಇವರು ಯಾರು ಅಂತ ಹೇಳಿ ನೋಡೋಣ. ಸೋನಮ್ ವಾಂಗ್ಚುಕ್ ಅವರು, ನೀವು ಅಮೀರ್ ಖಾನ್ ಅವರ 3 Idiots ಫಿಲ್ಮ್ ನೋಡಿರ್ಬೋದು. ಅದಲ್ಲಿ ಅವರು ಅಮೀರ್ ಖಾನ್ ಆಕ್ಟ್ ಮಾಡುವಂತ ಗುನ್ಸುಕ್ ವಾಂಗ್ಡು ಅನ್ನುವಂಥ ಕ್ಯಾರೆಕ್ಟರ್ ಇವರನ್ನ ಆಧರಿಸಿ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೆ ಇವರು ಹುಟ್ಟಿದ್ದು 1966ರಲ್ಲಿ ಲಡಾಖ್ ಅಲ್ಲಿ ಹುಟ್ಟುತ್ತಾರೆ. ಜಮ್ಮು ಕಾಶ್ಮೀರ ಇತ್ತು, ಇವಾಗ ಲಡಾಖ್ ಆಗಿದೆ. ಅಲ್ಲಿ ಹುಟ್ಟುತ್ತಾರೆ. ಇವರು ಹುಟ್ಟಿದ್ದು ಕೂಡ ಬಡ ಫ್ಯಾಮಿಲಿ ಇರಲಿಲ್ಲ, ತುಂಬಾ ರಿಚ್ ಫ್ಯಾಮಿಲಿ. ಇವರ ತಂದೆ ಒಬ್ಬ ದೊಡ್ಡ ರಾಜಕಾರಣಿ. ಮಾತ್ರ ಅಲ್ಲಿ ಲಡಾಖ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಅಷ್ಟು ಎಜುಕೇಶನ್ ಇರಲಿಲ್ಲ ಅವರು ಹುಟ್ಟಿದ ಸಮಯದಲ್ಲಿ. ಅದಕ್ಕೆ ಇವರು ಸ್ಕೂಲಿಗೆ ಕೂಡ ಹೋಗಿಲ್ಲ. 9ನೇ ಕ್ಲಾಸ್ ತನಕ ಇವರು ಮನೆಯಲ್ಲೇ ಕೂತು ಓದ್ತಾ ಇರ್ತಾರೆ. ತಮ್ಮ ತಾಯಿ ಇವರಿಗೆ ಹೇಳ್ಕೊಟ್ಟಿರ್ತಾರೆ ಲಡಾಖ್ ಭಾಷೆಯಲ್ಲಿ, ಅದನ್ನೇ ಓದಿ ಕಲಿತಾ ಇರ್ತಾರೆ. ತದನಂತರ 9ನೇ ಕ್ಲಾಸ್ ನಂತರ ಇವರು ಸ್ಕೂಲಿಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಕಲ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗ್ತಾರೆ, ಮತ್ತೆ ಇಂಜಿನಿಯರ್ ಆಗ್ತಾರೆ. ಮತ್ತೆ ಇನ್ನೊಂದೇನೋ ಒಂದು ಸರ್ಟಿಫಿಕೇಟ್ ಮಾಡ್ತಾರೆ ಅವರು. ಅದು ಮಾಡಿದಾದ ನಂತರ ಇವರು ವಾಪಸ್ ಲಡಾಖ್ಗೆ ಬರ್ತಾರೆ. ಲಡಾಖ್ಗೆ ಬಂದಾಗ ಇಲ್ಲಿ ಎಜುಕೇಶನ್ ಲಿಟ್ರಸಿ ಅಂದ್ರೆ ತುಂಬಾ ಕಮ್ಮಿ ಇರುತ್ತೆ. ತುಂಬಾ ಅಂದ್ರೆ 5% ಇರುತ್ತೆ ಇಡೀ ಲಡಾಖ್ ಅಲ್ಲಿ. ಇವರು ಬಂದು ಇಲ್ಲಿ ಒಂದು ಗ್ರೂಪ್ ಅನ್ನ ಕಟ್ಕೋತಾರೆ. ಗ್ರೂಪ್ ಅಂತ ಹೇಳಿದ್ರೆ ಅವರೊಂದಿಗೆ ಸೋಷಿಯಲ್ ಯಾರು ವೆಲ್ಫೇರ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅವರೊಂದಿಗೆ, ಯುವಕರೊಂದಿಗೆ, ಮತ್ತೆ ಯಾರೆಲ್ಲ ಹೋರಾಟಗಾರ ಇದ್ದಾರೆ ಅವರೊಂದಿಗೆಲ್ಲ ಸೇರಿ ಒಂದು ಗ್ರೂಪ್ ಅನ್ನ ಮಾಡ್ತಾರೆ. ಗ್ರೂಪ್ ಮಾಡಿ ಈ ಲಡಾಖ್ ನಲ್ಲಿ ಎಜುಕೇಶನ್ ಇಂಪಾರ್ಟೆನ್ಸ್ ಅನ್ನ ಜನರಿಗೆ ತಲುಪಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತದನಂತರ ಇವರು ಮಾಡಿದಂತ ಈ ಒಂದು ಎಜುಕೇಶನ್ಗೆ, ಶಿಕ್ಷಣಕ್ಕೆ ಮಾಡಿದಂತ ಒಂದು ಕ್ರಾಂತಿ ಏನಿದೆ, ಈ ಎಂಪವರ್ಮೆಂಟ್ ಏನಿದೆ, ಈ ಗ್ರೂಪ್ ಏನಿದೆ, ಇದು ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಬರುತ್ತೆ. ಕೆಲವು ವರ್ಷಗಳಲ್ಲಿ 5% ಇದ್ದಂತಹ ಲಿಟ್ರಸಿ ರೇಟ್ ಇಲ್ಲಿ 90% ತನಕ ಜಾಸ್ತಿ ಆಗುತ್ತೆ. ಒಳ್ಳೆ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಇಲ್ಲಿ ನಡೆಯುತ್ತೆ. ಸೋನಮ್ ವಾಂಗ್ಚುಕ್ ಅವರು ಇದನ್ನ ಮುಂದೆ ನಿಂತು ನಡೆಸ್ತಾ ಇರ್ತಾರೆ. ಇದಕ್ಕಿಂತ ಇವರಿಗೆ ತುಂಬಾ ಪಬ್ಲಿಸಿಟಿ ಬರುತ್ತೆ. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಲಡಾಖ್ ನಲ್ಲಿ ನೀರಿದ್ದು ಸಮಸ್ಯೆ ಇರುತ್ತೆ. ಯಾವ ಪ್ಲೇಸ್, ಈ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ಒಂದು ಪ್ಲೇಸ್ ಅಲ್ಲಿ ಯಾವಾಗ್ಲೂ ಮಂಜು ಇರುತ್ತೆ, ಮಳೆ ಇರುತ್ತೆ, ಆ ತರ ಇರುತ್ತೆ. ಆದ್ರೂ ಅಲ್ಲಿ ನೀರಿಗೆ ಪ್ರಾಬ್ಲಮ್ ಇರುತ್ತೆ. ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿನ ಮಂಜನ್ನ, ಇಲ್ಲಿರುವಂತಹ ಐಸ್ ಅನ್ನ ಕಲೆಕ್ಟ್ ಮಾಡಿ ಅದನ್ನು ವೈಜ್ಞಾನಿಕವಾಗಿ ಯಾವ ತರ ಬೇಸಿಗೆಯಲ್ಲಿ ಯೂಸ್ ಮಾಡುವುದು ಅಂತ ಹೇಳಿ ಸಿಸ್ಟಮ್ಯಾಟಿಕ್ ಆಗಿ ಮಾಡುವ ಮುಖಾಂತರ ಇಲ್ಲಿ ನೀರಿನ ಸಮಸ್ಯೆಯನ್ನು ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಮಾಡ್ತಾರೆ. ಇದು ಕೂಡ ಒಂದು ಕ್ರಾಂತಿಕಾರಿ ಬೆಳವಣಿಗೆಯನ್ನು ಸೃಷ್ಟಿ ಮಾಡುತ್ತೆ ಇಲ್ಲಿ ಲಡಾಖ್ ನಲ್ಲಿ. ಅದಾದ ನಂತರ ಈ ಲಡಾಖ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಬಹುದು, ಬಾರ್ಡರ್ ಪ್ರದೇಶ, ಇಂಡಿಯಾ ಚೈನಾ. ಈ ಬಾರ್ಡರ್ ಅಲ್ಲಿ ನಮ್ಮ ಮಿಲಿಟರಿಗಳು ಇರ್ತಾರೆ, ಮಿಲಿಟರಿ ಮ್ಯಾನ್, ಆರ್ಮಿ ಅವರೆಲ್ಲ ಇರ್ತಾರೆ. ಇವರಿಗೆ ಇಲ್ಲಿ ಚಳಿಗಾಲದಲ್ಲಿ ತುಂಬಾ ಚಳಿಯ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇದಕ್ಕಾಗಿ ಸೈಂಟಿಫಿಕ್ ಆಗಿ ಆ ಪ್ಲೇಸ್ ಅನ್ನ ಯಾವ ತರ ಬೆಚ್ಚಗಿಡಬಹುದು, ಈ ಆರ್ಮಿ ಅವರು ಇರುವಂತಹ ಪ್ಲೇಸ್ ಗಳನ್ನ ಹೇಗೆ ಬೆಚ್ಚಗಿಡಬಹುದು ಅಂತ ಅನ್ವೇಷಣೆ ಮಾಡಿ ಅದಕ್ಕೆ ಕೂಡ ಒಂದು ಸೊಲ್ಯೂಷನ್ ಕೊಡ್ತಾರೆ. ಇದು ಕೂಡ ತುಂಬಾ ಫೇಮಸ್ ಆಗ್ತಾರೆ. 2, 3, 4 ಇವರು ಕೆಲಸಗಳು ಈ ಲಡಾಖ್ ನಲ್ಲಿ ಇವರು ತುಂಬಾ ಪಬ್ಲಿಸಿಟಿಯನ್ನ ಮಾಡುತ್ತೆ. ಅದಾದ ನಂತರ ಅವರು ಸುಮ್ಮನೆ ಕೂತ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ ನಮಗೆ ಲಡಾಖ್ಗೆ ನಮ್ಮ ರಾಜ್ಯದ ಮಾನ್ಯತೆ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಈ ಹೋರಾಟದಲ್ಲಿ ಲಾಸ್ಟ್ 1 ವರ್ಷಕ್ಕಿಂತ ಮುಂಚೆ 4 ಜನ ಹತ್ಯೆ ಆಗಿರ್ತಾರೆ, ಹಿಂಸಾಚಾರಕ್ಕೆ ಹೋಗಿರುತ್ತೆ, ಅದರಲ್ಲಿ ಹತ್ಯೆ ಆಗಿರ್ತಾರೆ. ಇದನ್ನ ನೋಡಿಕೊಂಡು ಕೇಂದ್ರ ಸರ್ಕಾರ ಇವರ ಮೇಲೆ ವಾರೆಂಟ್ ಮಾಡಿರುತ್ತೆ, ಇವರನ್ನ ಜೈಲಿಗೆ ಕಳಿಸಿರುತ್ತೆ. ಇವರು 6 ತಿಂಗಳು ಕಾಲ ಜೈಲಲ್ಲಿ ಇರ್ತಾರೆ. ಮೊನ್ನೆ ಸುಪ್ರೀಂ ಕೋರ್ಟ್ ಇವರಿಗೆ ಜಾಮೀನು ಕೊಟ್ಟಿರುತ್ತೆ, ಅದಕ್ಕೆ ಹೊರಗಡೆ ಬಂದಿರ್ತಾರೆ. ಬಂದ ನಂತರನು ಇವರು ತಮ್ಮ ಹೋರಾಟವನ್ನು ವಾಪಸ್ ಮುಂದುವರಿಸ್ತಾ ಇರ್ತಾರೆ. ಇವಾಗ 2-3 ತಿಂಗಳಿಗಿಂತ ಮುಂಚೆ ನೀವು ನೋಡಿರ್ಬೋದು, ನೀಟ್ ಎಕ್ಸಾಮ್ ನಡೆದಿರುತ್ತೆ. ಕೇಂದ್ರ ಸರ್ಕಾರ ನಡೆಸುವಂತಹ, ಅದರ ಅಡಿಯಲ್ಲಿ ಬರುವಂತಹ ಒಂದು ಏಜೆನ್ಸಿ ನಡೆಸುವಂತಹ ಒಂದು ನೀಟ್ ಎಕ್ಸಾಮ್. ಅದು ನಾವು ಗೌರ್ಮೆಂಟ್ MBBS ಸೀಟ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ನಮಗೆ
ಇಷ್ಟು ರ್ಯಾಂಕ್ ಒಳಗಡೆ ಬಂದ್ರೆ ಇಷ್ಟು ಸೀಟ್ಸ್ ಫ್ರೀ ಸಿಗುತ್ತೆ ಅಂತ ಹೇಳಿ ಇರುತ್ತೆ. ಇದಕ್ಕೆ 23 ಲಕ್ಷ ವಿದ್ಯಾರ್ಥಿಗಳು ಇಡೀ ಭಾರತದಾದ್ಯಂತ ಎಕ್ಸಾಮ್ಗೆ ಅಟೆಂಡ್ ಆಗಿರ್ತಾರೆ, ಎಕ್ಸಾಮ್ ಬರೆದಿರ್ತಾರೆ. ಇದು ಆದ ನಂತರ ರಿಸಲ್ಟ್ ಬಂದಿರುತ್ತೆ, ಬಂದಾದ ನಂತರ ಗೊತ್ತಾಗುತ್ತೆ ಇದು ಎಕ್ಸಾಮ್ ಆಗೋದಕ್ಕಿಂತ ಮುಂಚೆನೆ ಇದರ ಪೇಪರ್ಗಳು ಲೀಕ್ ಆಗಿದೆ, ದುಡ್ಡು ಕೊಟ್ಟು ಪೇಪರ್ನ ತಗೊಂಡಿದ್ದಾರೆ, ಸ್ಕ್ಯಾಮ್ ಆಗಿದೆ ಅಂತ ಹೇಳಿ ಗೊತ್ತಿರುತ್ತೆ. ಆಗ ಈ ಏಜೆನ್ಸಿಯವರು, ಈ ಎಕ್ಸಾಮ್ ನಡೆಸುವಂತ ಏಜೆನ್ಸಿ ಏನ್ ಮಾಡ್ತಾರೆ, ಇದು ಫೇರ್ ಆಗಿ ಎಕ್ಸಾಮ್ ನಡೆದಿಲ್ಲ, ಇದರಲ್ಲಿ ಏನೆಲ್ಲ ಹಗರಣ ನಡೆದಿದೆ, ಮೋಸ ನಡೆದಿದೆ ಅಂತ ಹೇಳಿ ಈ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿರ್ತಾರೆ. ಯಾರಿಗೆಲ್ಲ ರಿಸಲ್ಟ್ ಬಂದಿರುತ್ತೆ ಆ ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿರುತ್ತೆ. ಅವಾಗ ಇಲ್ಲಿ ತುಂಬಾ ಮಂದಿ ಹುಡುಗರು, ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್ ಚೆನ್ನಾಗಿ ಕಲ್ತು ಓದಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ ತಗೊಂಡವರು, ಅವರು ನೆಕ್ಸ್ಟ್ ಅಟೆಂಪ್ಟ್ ಅಲ್ಲಿ ನಮಗೆ ಈ ರ್ಯಾಂಕ್ ಬರ್ಲಿಕ್ಕಿಲ್ಲ ಅನ್ನುವಂತ ಮೈಂಡ್ ಸೆಟ್ ಅಲ್ಲಿ 21 ವಿದ್ಯಾರ್ಥಿಗಳು ಇಡೀ ಭಾರತದಾದ್ಯಂತ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅದು ನಿಮ್ಗೆ ಗೊತ್ತಿರಬಹುದು. ಬಟ್ ಅದನ್ನು ಕೂಡ ಮೈನ್ ಸ್ಟ್ರೀಮ್ ಮೀಡಿಯಾ ಚಾನೆಲ್ಗಳು, ಟಿವಿ ಚಾನೆಲ್ಗಳು ತೋರಿಸೇ ಇಲ್ಲ. 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ತದನಂತರ ವಾಪಸ್ ಎಕ್ಸಾಮ್ ಕಂಡಕ್ಟ್ ಆಯಿತು, ಅದು ಕೂಡ ಕಂಪ್ಲೀಟ್ ಆಯ್ತು. ಈಗ ಅದರ ರಿಸಲ್ಟ್ ಕೂಡ ಮೊನ್ನೆ ಬಂದಿದೆ. ಇಷ್ಟೆಲ್ಲ ಫೇಲ್ಯೂರ್ ಆಯ್ತು. ಅದಾದ ನಂತರ ವಾಪಸ್ CBSE 12th ಎಕ್ಸಾಮ್ ಅಲ್ಲಿ ಕೂಡ ತುಂಬಾ ಹಗರಣ ಆಗುತ್ತೆ, ಎಕ್ಸಾಮ್ ಪೇಪರ್ ಲೀಕ್ ಆಯ್ತು ಅಂತ ಹೇಳಿ ನ್ಯೂಸ್ ಬರುತ್ತೆ. ಇದರೆಲ್ಲ ಹೊಣೆಯನ್ನು ಹೊತ್ತವ್ರು ಯಾರು ಅಂತ ಹೇಳಿದ್ರೆ ಶಿಕ್ಷಣ ಸಚಿವರು, ಇದನ್ನು ನಡೆಸುವವರು ಅಂತ ಹೇಳಿ ಶಿಕ್ಷಣ ಸಚಿವರು ಇದನ್ನೆಲ್ಲ ನಡೆಸ್ತಾರೆ. ಇವರ ಅಂಡರ್ಲಿ ಹಲವು ಏಜೆನ್ಸಿಗಳು ಮತ್ತೆ ದೊಡ್ಡ ಮಟ್ಟದ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಎಲ್ಲರೂ ಇರ್ತಾರೆ. ಇಷ್ಟೆಲ್ಲ ಫೇಲ್ಯೂರ್ಗಳು ಆದ ನಂತರ ಕೂಡ CBSE ಸ್ಕ್ಯಾಮ್ ಆಗುತ್ತೆ, ನೀಟ್ ಸ್ಕ್ಯಾಮ್ ಆಗುತ್ತೆ. ಇದೆಲ್ಲ ಆದ ನಂತರ ಕೂಡ ಇದಕ್ಕೆ ನೈತಿಕ ಹೊಣೆಯನ್ನು ಹೊತ್ತು, ಜವಾಬ್ದಾರಿಯನ್ನು ಹೊತ್ತು, ಇಷ್ಟೆಲ್ಲ ಫೇಲ್ಯೂರ್ ಆಗಿದೆ ಅಂತ ಹೇಳಿ ಇದರ ಹೊಣೆಯನ್ನು ಹೊತ್ತು ಶಿಕ್ಷಣ ಸಚಿವರು ಇದಕ್ಕೆ ರಾಜೀನಾಮೆ ಕೊಡಬೇಕಿತ್ತು. ನಮ್ಮಿಂದ ಆಗ್ತಾ ಇಲ್ಲ, ನಂದು ಇಷ್ಟು ತಪ್ಪಾಗಿದೆ ಅಂತ ಹೇಳಿ ಅವರು ಹೊತ್ತು ರಾಜೀನಾಮೆ ಕೊಡಬೇಕಿತ್ತು, ಬಟ್ ಅವರು ಕೊಟ್ಟಿಲ್ಲ. ಅದ ನಂತರ ಈ CJP ಅನ್ನುವಂತಹ ಒಂದು ಪಾರ್ಟಿ ಕ್ರಿಯೇಟ್ ಆಗುತ್ತೆ. ಅದು ನಿಮ್ಗೆ ಗೊತ್ತಿರಬಹುದು, ಸುಪ್ರೀಂ ಕೋರ್ಟ್ ನ ಜಡ್ಜ್ ಕೊಟ್ಟಂತಹ ಒಂದು ಹೇಳಿಕೆಯಿಂದ ಕ್ರಿಯೇಟ್ ಆದಂತಹ ಒಂದು ಪಕ್ಷ CJP, ಕಾಕ್ರೋಚ್ ಜನತಾ ಪಾರ್ಟಿ, ಜಿರಳೆ ಜನತಾ ಪಕ್ಷ ಅಂತ ಹೇಳಿ ಕನ್ನಡದಲ್ಲಾಗುತ್ತೆ. ಇವರು ಇದೇ ನೀಟ್ ಎಕ್ಸಾಮ್ನ ಹೋರಾಟವನ್ನ ಕಂಟಿನ್ಯೂ ಮಾಡ್ತಾರೆ. ಎಲ್ಲಿ? ಡೆಲ್ಲಿಯ ಜಂತರ್ ಮಂತರ್ ಅನ್ನುವಂತಹ ಪ್ರದೇಶದಲ್ಲಿ. ಯಾಕಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಇದೆಲ್ಲ ಫೇಲ್ಯೂರ್ಗಳಿಗೆ ಕಾರಣ ಇವರೇ, ಇವರು ರಾಜೀನಾಮೆ ಕೊಟ್ರೆ ನಾವು ಈ ಪ್ರೊಟೆಸ್ಟ್ ಅನ್ನ, ಈ ಹೋರಾಟವನ್ನ ಹಿಂತೆಗೆದುಕೊಳ್ತೇವೆ ಅಂತ ಹೇಳಿ ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ಧರ್ಮೇಂದ್ರ ಪ್ರಧಾನಿ ಆಗ್ಲಿ ಇದಕ್ಕೆ ಯಾವುದೇ ಒಂದು ರೆಸ್ಪಾನ್ಸ್ ಕೂಡ ಕೊಡೋದಿಲ್ಲ. ಈಗ ಅವರು ಪ್ರೊಟೆಸ್ಟ್ ತುಂಬಾ ದಿನದಿಂದ ನಡೆಸ್ತಾ ಇದ್ದಾರೆ. ಕಳೆದ ತಿಂಗಳು 28 ಇಂದ ನಡೆಸ್ತಾ ಇದ್ದಾರೆ. 2 ದಿನ ಕಳೆದ ನಂತರ ಸೋನಂ ವಾಂಗ್ಚುಕ್ ಅವರು ಈ ಪ್ರೊಟೆಸ್ಟ್ಗೆ ಜಾಯ್ನ್ ಆಗ್ತಾರೆ. ಯಾವುದು? CJP ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬೇಕಾಗಿ, ನೀಟ್ ಎಕ್ಸಾಮ್ ಲೀಕ್ ಆದ ಪೇಪರ್ಗೆ ಬೇಕಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು ಅನ್ನುವ ಉದ್ದೇಶಕ್ಕಾಗಿ ಈ ಪ್ರೊಟೆಸ್ಟ್ ನಡೀತಾ ಇತ್ತು. ಇದಕ್ಕೆ ಸೋನಂ ವಾಂಗ್ಚುಕ್ ಅವರು ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗೋದು ಮಾತ್ರ ಅಲ್ಲ, ಇವರು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಉಪವಾಸ ಸತ್ಯಾಗ್ರಹವನ್ನ ಸಾಯೋ ತನಕ ಮಾಡ್ತೇನೆ, ನನಗೆ ಗವರ್ಮೆಂಟ್ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತ ಹೇಳಿ. ಆದ್ರೆ ಅದು ಇವರಿಗೆ, CJP ಅವರಿಗೆ ಕೂಡ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಈಗ ಕಳೆದ 20 ದಿನಗಳಿಂದ ಇವತ್ತಿಗೆ 21ನೇ ದಿನ ಈ ಸೋನಂ ವಾಂಗ್ಚುಕ್ ಅವರು ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಕೇವಲ ದ್ರವದ ಆಹಾರವನ್ನು ಮಾತ್ರ ಕುಡಿತಾ ಇದ್ದಾರೆ, ಬೇರೆ ಏನು ತಿಂದಿಲ್ಲ. ಕಳೆದ 20 ದಿನದಲ್ಲಿ 9 kg ಕಮ್ಮಿ ಆಗಿದ್ದಾರೆ ಅಂತೇಳಿ. ಅದು ಮಾತ್ರ ಅಲ್ಲದೆ ಕಳೆದ ದಿನಗಳಿಂದ ತುಂಬಾ ನಿಶಕ್ತಿ, ಏನು ಶಕ್ತಿನೇ ಇಲ್ಲ ಬಾಡಿಯಲ್ಲಿ. BP, ಬ್ಲಡ್ ಪ್ರೆಷರ್ ಕೂಡ ತುಂಬಾ ಕಮ್ಮಿ ಆಗಿದೆ. ಇದು ವೆರಿ ಡೇಂಜರಸ್. ಇವತ್ತಿಗೆ 21ನೇ ದಿನ, ಇನ್ನೂ ಒಂದು 4-5 ದಿನ ಹೋದ್ರೆ ಇವರ ಪ್ರಾಣ ಕೂಡ ಹಾರಿ ಹೋಗ್ಬೋದು. ಪ್ರಾಣ ಹೋದ್ರೆ ಇಲ್ಲಿ ದೊಡ್ಡ ಒಂದು ಪ್ರಾಬ್ಲಮ್ ಆಗುತ್ತೆ ಗೌರ್ಮೆಂಟಿಗಾಗ್ಲಿ, ಭಾರತದ ಜನರಿಗಾಗ್ಲಿ. ಯಾಕಂತ ಹೇಳಿದ್ರೆ ಒಬ್ಬ ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಕೂತು ತನ್ನ ಪ್ರಾಣವನ್ನು ಬಿಟ್ಟ ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ಹೈಪ್ ಆಗುತ್ತೆ. ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ದೊಡ್ಡ ಎಫೆಕ್ಟ್ ಅನ್ನ ತರಬಹುದು. ಆದ್ರೆ ಇವತ್ತು ಬೆಳಿಗ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವರು ಇವರನ್ನ ಮಾತಾಡ್ಸಕ್ಕೆ ರೆಡಿ ಇಲ್ಲ. ಮಾತಾಡ್ಸಕ್ ಬಂದ್ರೆ ಗೌರ್ಮೆಂಟ್ ಅವರು ತಮ್ಮ ಪ್ರತಿಷ್ಠೆಯನ್ನು ಕಳ್ಕೋಬಹುದು, ತಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜೆ ಆಗಿ ಹೋಗ್ಬೋದು ಅಂತ ಎನ್ನುವ ಉದ್ದೇಶಕ್ಕೆ ಗೌರ್ಮೆಂಟ್ ಅವರು ಇವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಇವರನ್ನ ಮಾತಾಡಿಸ್ತಾ ಇಲ್ಲ, ಇವರ ಉಪವಾಸವನ್ನ ತೊರಿಲಿಕ್ಕೆ ಹೇಳ್ತಾ ಇಲ್ಲ. ಯಾರು ಕೂಡ ಇವ್ರನ್ನ ಬಂದು ಮೀಟ್ ಮಾಡ್ತಾನೆ ಇಲ್ಲ ಅಫಿಷಿಯಲ್ಸ್. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ 21ನೇ ದಿನ ಎಲ್ಲಾದ್ರೂ ಇವರು ಉಪವಾಸ ಹಿಡಿದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇವರು ಪ್ರಾಣ ಹೋದ್ರೆ ಅದು ಏನೆಲ್ಲ ಆಗ್ಬೋದು, ದೊಡ್ಡ ಗಲಾಟೆ ಆಗ್ಬೋದು, ದೊಡ್ಡ ಹೋರಾಟ ಆಗ್ಬೋದು ಅಂತ ಹೇಳಿ ಹೆದ್ರಿ ಇವತ್ತು ಡೆಲ್ಲಿಯ ಪೊಲೀಸ್ ಅವರು ಇವ್ರನ್ನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಏನು ಹೆಚ್ಚು ಕಮ್ಮಿ ಆಗೋದು ಬೇಡ ಅಂತ ಹೇಳಿ. ಇವಾಗ ನೀವು ಕೇಳಬಹುದು, ಒಬ್ಬ ಧರ್ಮೇಂದ್ರ ಪ್ರಧಾನ್ ಅನ್ನುವ ಸಚಿವ ಈ ಪೋಸ್ಟಿಗೆ ರಾಜೀನಾಮೆ ಕೊಟ್ರೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ? ನೀಟ್ ಎಕ್ಸಾಮ್ ಇಷ್ಟು 23 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಯ್ತಲ್ಲ, ಇದೆಲ್ಲ ಸಾಲ್ವ್ ಆಗುತ್ತೆ ಅಂತ ಕೇಳಬಹುದು. ಬಟ್ ಆಗಲ್ಲ. ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಈಗ ಇವರು ಈ ತರ ಫೇಲ್ಯೂರ್ ಆಯ್ತು, ಎಂತ ನೀಟ್ ಎಕ್ಸಾಮ್ ಫೇಲ್ಯೂರ್ ಆಯ್ತು, CBSE ಫೇಲ್ಯೂರ್ ಆಯ್ತು.
ಇವಾಗ ಇವರು ಇದಕ್ಕೆ ರಾಜೀನಾಮೆ ಕೊಡೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ, ಮುಂದೆ ಬರುವಂತಹ ಸಚಿವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಈ ಕೆಲಸವನ್ನ ನಡೆಸ್ತಾರೆ. ಯಾಕಂತ ಹೇಳಿದ್ರೆ ಮುಂಚೆ ಈ ತರ ಆಗಿದೆ, ಅವ್ರು ರಾಜೀನಾಮೆ ಕೊಡೋದಕ್ಕೆ ಹೋರಾಟ ಆಗಿದೆ, ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ಒಂದು ಹೋಪ್ ಅಷ್ಟೇ. ಮತ್ತೆ ನೀವು ಹೇಳ್ಬೋದು, ಈ ಸೋನಂ ವಾಂಗ್ಚುಕ್ ಅವರು ಕೇಂದ್ರ ಸರ್ಕಾರ ವಿರುದ್ಧ ಆಗ್ಲಿ, ಈ ನೀಟ್ ಎಕ್ಸಾಮ್ ವಿರುದ್ಧ ಆಗ್ಲಿ, ಇಂತಹ ಫೇಲ್ಯೂರ್ಗಳ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡಿ ಅವರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈ ಗೌರ್ಮೆಂಟ್ ಅವರು ಏನು ಥಿಂಕ್ ಮಾಡ್ತಾರೆ, ಇವರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ಅವ್ರಿಗೇನು ಲಾಸ್, ಸತ್ತೋದ್ರೆ ಅವರಿಗೆ ಹೋಯ್ತು, ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆ ಹಾನಿ ಆದ್ರೆ ಅವರಿಗೆ ಹೋಯ್ತು ಅಂತ ನೀವು ತಿಳ್ಕೊಬಹುದು. ಬಟ್ ಆ ಥರ ಅಲ್ಲ. ಇವಾಗ ಇವರು ಈ ಉಪವಾಸ ಸತ್ಯಾಗ್ರಹ ಮಾಡೋದ್ರಿಂದ ಈ ಹೆಚ್ಚು ಕಮ್ಮಿ ಆಗಲ್ಲ. ಹೆಚ್ಚು ಕಮ್ಮಿ ಆದ್ರೂ ಕೂಡ ಇದು ಇಡೀ ಭಾರತದ ಜನತೆಗೆ ಒಂದು ಸಂದೇಶ. ಇದು ಆಕ್ಚುಲಿ ಸ್ಟಾರ್ಟಿಂಗ್ ಪಾಯಿಂಟ್. ನೀವು ಇಷ್ಟು 20 ದಿನ ಇವರು ಉಪವಾಸ ಸತ್ಯಾಗ್ರಹ ಇದ್ರೂ ಕೂಡ ಗೌರ್ಮೆಂಟ್ ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ದೊಡ್ಡ ಒಂದು ಫೇಲ್ಯೂರ್ ಆಫ್ ಸಿಸ್ಟಮ್. ಇದು ದೊಡ್ಡ ಒಂದು ಫೇಲ್ಯೂರ್ ಅಂತ ಹೇಳಿ ಪರಿಗಣನೆ ಮಾಡಲಾಗುತ್ತೆ. ಇಲ್ಲಿಂದ ಇವರ ಈ ಒಂದು ಹೋರಾಟದಿಂದ ಇನ್ನೂ ಮುಂದೆ ಬರುವ ಪೀಳಿಗೆ ಇದನ್ನ ಫಾಲೋ ಮಾಡಿ ನಮ್ಮ ಎಜುಕೇಶನ್ ಅಲ್ಲಿ ಅಥವಾ ನಮ್ಮ ದೇಶದಲ್ಲಿ ಏನಾದ್ರೂ ಒಂದು ಒಳ್ಳೆ ಬದಲಾವಣೆ ತರಬಹುದು ಅನ್ನುವ ಉದ್ದೇಶದಿಂದ ಇವರು ಈ ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಮತ್ತೆ ನಾವು ಇಂಥ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ಸಪೋರ್ಟ್ ಮಾಡಬೇಕಾ ಮಾಡಬೇಡ, ಅದು ನಿಮ್ಮ ಅಭಿಪ್ರಾಯ. ಅದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಟ್ ಎಜುಕೇಶನ್ ಬಗ್ಗೆ ಇವರು ತಗೊಂಡಂತಹ ಇವರಿಗಿರುವಂತಹ ಕಾಳಜಿ ನಿಮ್ಗೆ ಗೊತ್ತಿರಬಹುದು. ಇವರು ಈ ವಿಡಿಯೋದಲ್ಲಿ ನೋಡಿರೋ ತರ ಸುಮ್ಮನೆ ಸಣ್ಣ ವಿಚಾರ ಏನಲ್ಲ. ಇವರು ಲಡಾಖ್ ನಲ್ಲಿ ಮಾಡಿರುವಂತಹ ಕ್ರಾಂತಿಕಾರಿ ಬೆಳವಣಿಗೆ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ರಿಸಲ್ಟ್ಗಳು ಕೊಟ್ಟಿದೆ. ಅದು ಕೂಡ ವೈಜ್ಞಾನಿಕವಾಗಿ ಮಾಡಿದ್ದಾರೆ, ತುಂಬಾ ಸಣ್ಣ ವಿಚಾರ ಏನಲ್ಲ. ಅದಕ್ಕಾಗಿ ಇವರ ತಲೆಯಲ್ಲಿರುವಂತಹ ಒಂದು ಒಳ್ಳೆ ವಿಚಾರವನ್ನ ಶಿಕ್ಷಣಕ್ಕೆ ಬೇಕಾಗಿ ನಮಗೆ ಭಾರತದಲ್ಲಿ ಒಂದು ಒಳ್ಳೆ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಬೇಕು, ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಉಪವಾಸವನ್ನ ಮಾಡಿದ್ದಾರೆ. ಅದು ಸಕ್ಸಸ್ಫುಲ್ ಆಗಲಿ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕಿತ್ತು. ಬಟ್ ನಮ್ಮ ಮೈನ್ ಸ್ಟ್ರೀಮ್ ಮೀಡಿಯಾಗಳು ಯಾವುದು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ. ನಿಮಗೆ ನೋಡ್ತಾ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಜನರು ಇವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ಮ ಈ ಅಭಿಪ್ರಾಯ ಏನು, ಇವರ ಈ ಒಂದು ಉಪವಾಸ ಸತ್ಯಾಗ್ರಹ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.